ನಿಮ್ಗೇನಾದರೂ ಬೆಳ್ಳಂಬೆಳಗ್ಗೆ ಮಟನ್ ಪಲಾವ್ ತಿನ್ನಬೇಕು ಅನ್ಸುತ್ತಾ? ಹಾಗಿದ್ರೆ ಗಾಡಿ ತಗೊಳ್ಳಿ, ಮದ್ದೂರು ಕಡೆ ಸೀದಾ ಬಂದ್ಬಿಡಿ. ಮದ್ದೂರಿಂದ 5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇರ್ತಕ್ಕಂಥ ನಿಡಘಟ್ಟ ಎಂಬ ಊರಲ್ಲಿ ನಿಮಗೆ ಮಟನ್ ಪಲಾವ್ ಸಿಗುತ್ತೆ. ಎಲ್ಲ ಊರಲ್ಲೂ ಮಟನ್ ಪಲಾವ್ ಸಿಗುತ್ತೆ. ಇಲ್ಲೇನು ವಿಶೇಷತೆ ಅಂತ ಅನ್ಬೋದು. ಇಲ್ಲಿನ ವಿಶೇಷತೆ ಏನಪ್ಪ ಅಂದರೆ ಸೌದೆ ಒಲೆಯಲ್ಲಿ ಮಾಡ್ತಕ್ಕಂಥ ಮಟನ್ ಪಲಾವ್. ಮತ್ತೊಂದು ಆಶ್ಚರ್ಯ ನಿಮಗೆ ಈ ಒಂದು ಹೋಟೆಲಲ್ಲಿ ಕಾಣಿಸುತ್ತೆ. ಅದೇನಪ್ಪ ಅಂದರೆ ಜಸ್ಟ್ 130 ರೂಪಾಯಿಗೆ ನಿಮಗೆ ಇಲ್ಲಿ ಮಟನ್ ಪಲಾವ್ ಸಿಗುತ್ತೆ. ಮಟನ್ ಪಲಾವ್ 130 ರೂಪಾಯಿಗೆ. ಹಾಗಿದ್ರೆ ಮಟನ್ ಯಾವ ಥರ ಇರುತ್ತೋ, ಹೇಗಿರುತ್ತೋ, ಯಾವ ಮಟನ್ ಅನ್ನೋ ಒಂದು ಡೌಟ್ ಕೂಡ ನಿಮ್ಗೆ ಬರುತ್ತೆ. ಅಷ್ಟೆಲ್ಲ ಡೌಟ್ ಬೇಡ ಸ್ವಾಮಿ. ಇಲ್ಲೇ ಸಂತೆ ಮಾಳದಲ್ಲಿ ಸಿಗ್ತಕ್ಕಂಥ ನಾಟಿ ಮರಿಗಳ ಮಾಂಸವನ್ನು ತಂದು ಇಲ್ಲಿ ಮಟನ್ ಪಲಾವ್ ಮಾಡ್ತಾರೆ. ಸದ್ಯಕ್ಕೆ ನಾನು ಕೂಡ ಬಂದಿದ್ದೀನಿ. ಮಟನ್ ಪಲಾವ್ ಹೇಗಿರುತ್ತೆ, ವಿಶೇಷತೆ ಇರುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಹೋಗಿದ ತಕ್ಷಣ ಬಾಳೆ ಎಲೆ ಹಾಕಿ ಏನು ಬೇಕು ಸರ್ ಅಂತ ಕೇಳಿದ್ರು. ಏನೇನಿದೆ ಅಂತ ಕೇಳಿದೆ. ಮಟನ್ ಪಲಾವ್ ಇದೆ, ದೋಸೆ ಇದೆ, ಚಿಕನ್ ಡ್ರೈ ಇದೆ, ಬೋಟಿ ಫ್ರೈ ಇದೆ, ಹೀಗೆ ಹಲವಾರು ಐಟಮ್ಸ್ಗಳನ್ನ ಹೇಳಿದ್ರು. ಸದ್ಯಕ್ಕೆ ನಾನು ಆರ್ಡರ್ ಮಾಡಿದ್ದು ಒಂದು ಬಿರಿಯಾನಿ ಮತ್ತು ಒಂದು ಬೋಟಿ ಫ್ರೈ. ಹೀಗೆ ಆರ್ಡರ್ ಮಾಡಬೇಕಾದ್ರೆ ನಾನು ಅಲ್ಲಿ ನೋಡ್ತಾ ಇದ್ದೆ, ಹಲವಾರು ಸ್ಥಳೀಯ ಗ್ರಾಮಸ್ಥರು ಅಂದರೆ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮಸ್ಥರು ಈ ಹೋಟೆಲ್ಗೆ ರೆಗ್ಯುಲರ್ ಆಗಿ ಬರ್ತಾರಂತೆ. ಸದ್ಯಕ್ಕೆ ಈ ಒಂದು ಬಿರಿಯಾನಿ ಅಂದರೆ ಮಟನ್ ಪಲಾವ್ ರಿವ್ಯೂನ ನಾನೀಗ ಕೊಡ್ತೇನೆ. ಸದ್ಯಕ್ಕೆ ಈಗ ನಾನೊಂದು ಮಟನ್ ಬಿರಿಯಾನಿ ಆರ್ಡರ್ ಮಾಡಿದ್ದೀನಿ. ಮಟನ್ ಬಿರಿಯಾನಿಗೆ ನಿಮಗೆ 4 ಪೀಸ್ ಸಿಗುತ್ತೆ. ಅಂದರೆ ಸಾಫ್ಟ್ ಆಗಿದೆ, ಎಲ್ಲ ಪೀಸ್ ಬಂದುಬಿಟ್ಟು ಸಾಫ್ಟ್ ಆಗಿದೆ. ನಿಮಗೆಲ್ಲ ಗೊತ್ತಿರ್ಬೋದು, ಮಂಡ್ಯ ಅಂದರೆ ಮಟನ್ ಫೇಮಸ್ಸು. ಅದೇ ರೀತಿಯಲ್ಲಿ ಸಾಫ್ಟ್ ಆಗಿರೋ ಪೀಸು ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸಾಫ್ಟಾಗಿ ನೋಡಿ ಯಾವ ಥರ ಬೀಳ್ತಾ ಇದೆ ಕೆಳಗಡೆ. ಸದ್ಯಕ್ಕೆ ಈಗ ಮಟನ್ ಟೇಸ್ಟ್ ಮಾಡ್ತಾ ಇದ್ದೀನಿ. ಸಖತ್ ಚೆನ್ನಾಗಿದೆ, ಜ್ಯೂಸಿ ಆಗಿದೆ. ಮತ್ತು ಬಿರಿಯಾನಿ ಕೂಡ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಯಾವ ಥರ ಇದೆ ಅಂತ. ಅದ್ರ ಜೊತೆಗೆ ನಿಮಗೆ ಸೇರ್ವ ಕೂಡ ಕೊಟ್ಟಿದ್ದಾರೆ. ಸ್ವಲ್ಪ ನೀವು ನೋಡ್ತಾ ಇರ್ಬೋದು, ಚರ್ಬಿ, ನಿಮಗೆ ಚರ್ಬಿ ಜಾಸ್ತಿ ಅಂತ ಹೇಳ್ತಾರಲ್ವ, ಈ ಥರ ಚರ್ಬಿ ತಿಂದರೆ ಖಂಡಿತ ಚರ್ಬಿ ಜಾಸ್ತಿ ಇರುತ್ತೆ. ಸಖತ್ತಾಗಿದೆ ಚರ್ಬಿ ಕೂಡ. ಸೇರ್ವ ಜೊತೆ ಬಿರಿಯಾನಿ ಟೇಸ್ಟ್ ಮಾಡ್ತೀನಿ. ಬಿರಿಯಾನಿ ಅಂತೂ ಅಥೆಂಟಿಕ್ ಆಗಿದೆ. ನೀವೆಲ್ಲ 80 ರೂಪೀಸ್ 100 ರೂಪೀಸ್ಗೆಲ್ಲ ಏನು ಆಂಬೂರ್ ಬಿರಿಯಾನಿ ಅಂತ ತಿಂದಿರ್ತೀರ, ಅದಕ್ಕಿಂತ 100% ಬೆಟರ್ ಅಂತ ಹೇಳ್ಬೋದು. ಟೇಸ್ಟ್ ವೈಸ್ ಅಂತೂ ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ. ನೀವು ಕೂಡ ಬಂದು ಟ್ರೈ ಮಾಡಿ. ಯಾಕಂದರೆ ಎಷ್ಟೋ ಜನ ಬ್ಯಾಂಗ್ಳೂರಿಂದ ಮೈಸೂರಿಗೆ ಹೋಗ್ತಾ ಇರ್ತೀರ ಹೈವೇನಲ್ಲಿ ಹಂಗೆ ಪಾಸ್ ಆಗಿಬಿಡ್ತಾರೆ. ಎಂತೆಂಥ ದೊಡ್ಡ ಹೋಟೆಲ್ಲು, ದೊಡ್ಡದಾಗಿ ನೇಮ್ ಬೋರ್ಡ್ ಹಾಕಿರ್ತಾರೆ. ಅಂಥ ಹೋಟೆಲ್ಗೆ ಹೋಗೋ ಬದಲು ನಿಡಘಟ್ಟ, ಏನು ನೀವು ಮದ್ದೂರಿಗೆ ಎಂಟ್ರಿ ಆಗಬೇಕಾದ್ರೆ ಎಕ್ಸಿಟ್ ಏನಿದೆ, ಸೊ ಅಲ್ಲಿ ನಿಡಘಟ್ಟ ಅಂತ ಒಂದು ಊರು ಸಿಗುತ್ತೆ. ಸೊ ಅಲ್ಲಿ ಈ ಒಂದು ಹೋಟೆಲ್ ಇದೆ. ಈ ಹೋಟೆಲ್ಗೆ ಹೆಸರೇನಿಲ್ಲ, ಬಟ್ ಫುಲ್ ಡೀಟೇಲ್ಸ್ನ ನಾನು ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ. ಸದ್ಯಕ್ಕೆ ಬಿರಿಯಾನಿ ತಿನ್ನೋ ಟೈಮ್ ಆಯಿತು, ಯಾಕಂದರೆ ಫುಲ್ ಬಿಸಿಯಾಗಿದ್ದಾಗಲೇ ತಿನ್ನಬೇಕು ಬಿರಿಯಾನಿ. ಸಖತ್ತಾಗಿದೆ. ಇದ್ರ ಜೊತೆಗೆ ನಾನು ಬೋಟಿ ಕೂಡ ಆರ್ಡರ್ ಮಾಡಿದ್ದೀನಿ. ಬೋಟಿ ಬರುತ್ತೆ ಈಗ. ಸದ್ಯಕ್ಕೆ ಬಿರಿಯಾನಿನ ಫುಲ್ ಬ್ಯಾಟಿಂಗ್ ಆರ್ಡರ್. ಸುತ್ತಮುತ್ತಲಿರೋ ಊರಿನವರು ಈ ಒಂದು ಹೋಟೆಲ್ಗೆ ಅತಿ ಹೆಚ್ಚಾಗಿ ಬರ್ತಾರೆ, ಹಾಗಾಗಿ ರೇಟ್ ಕೂಡ ಕಡಿಮೆ ಇದೆ. ಸೊ ಈಗ ಮತ್ತಷ್ಟು ಇನ್ಫಾರ್ಮೇಷನ್ ನಿಮಗೆ ಓನರ್ ಕಡೆಯಿಂದನೇ ಕೊಡಿಸ್ತೇನೆ. ನಮಸ್ಕಾರ ಸರ್. ತಮ್ಮ ಹೆಸರು? ಆನಂದ್ ಅಂತ ಸರ್. ಆನಂದ್ ಅವರೇ, ಈಗ ಎಷ್ಟು ವರ್ಷದಿಂದ ಈ ಒಂದು ಹೋಟೆಲ್? ನಮ್ಮ ತಂದೆ ಹಿಂದೆ ನಡೆಸ್ಕೊತಿದ್ರು. ಇವಾಗ ನಾ ಸ್ಟಾರ್ಟ್ ಮಾಡಿ 10 ವರ್ಷದ ಮೇಲೆ ಆಯಿತು. ನಮ್ಮ ತಂದೆ ಸ್ಟಾರ್ಟ್ ಮಾಡಿ ಒಂದು 25 ವರ್ಷದಿಂದ ನಡೀತಾ ಇತ್ತು ಸರ್. ಈಗ ಬಿರಿಯಾನಿ ಎಲ್ಲ ನೀವು 10 ವರ್ಷದಿಂದಾನೇ ಮಾಡ್ತೀರಾ? ನಾವೇ ಮಾಡ್ತೇವೆ ಸರ್ ಬಿರಿಯಾನಿ. ಮರಿದು ಮಟನ್ ಎಲ್ಲ ಮಟನ್ ಇಲ್ಲೇ ಸರ್, ಇಲ್ಲೇ ಕೂಯ್ತಾರೆ ಕಣ್ಮುಂಚರ. ಇಲ್ಲಿ ಕೂದಾಗ ಇಲ್ಲಿ ಮಟನ್ ಬಿರಿಯಾನಿ ಹಾಕ್ತೀವಿ ಸರ್. ಹೊರಗಡೆ ಅಂತ ಹಾಕೋದಿಲ್ಲ, ಕಣ್ಮುಂಚರ್ ಕೂದ್ರೆ ಕಣ್ಮುಂಚರ್ ಹಾಕ್ತೀವಿ ಸರ್. ಹೌದಾ? ಏನು ಈಗ ಪ್ರೆಸೆಂಟ್ ಎಷ್ಟು ಚಾರ್ಜ್ ಮಾಡ್ತಾ ಇದ್ದೀರಾ? ಅದು ಮಟನ್ ಬಿರಿಯಾನಿ 130 ಮಾಡ್ತೀವಿ. ಬೋಟಿ ಬಂದು 70 ರೂಪಾಯಿ ಮಾಡ್ತೀವಿ. ಮಟನ್ ಚಾಪ್ಸು ಡ್ರೈ ಬಂದು 150 ರೂಪಾಯಿ. ಚಿಕನ್ ಬಂದು 80 ರೂಪಾಯಿ, ಡ್ರೈ ಬಂದು 90 ರೂಪಾಯಿ. ಆಮೇಲೆ 4 ದೋಸೆ 20 ರೂಪಾಯಿ. ಮೊಟ್ಟೆ ಪರೋಟ ಒಂದು 20 ರೂಪಾಯಿ. ಖಾಲಿ ಪರೋಟ ಒಂದು 10 ರೂಪಾಯಿ. ಒಂದು ಕುಸ್ಕಾ ಬಂದು 40 ರೂಪಾಯಿ. ಒಂದು ವೈಟ್ ರೈಸ್ ಬಂದು 30 ರೂಪಾಯಿ. ಒಂದು ಮೊಟ್ಟೆ ಬಂದ್ಬಿಟ್ಟು 10 ರೂಪಾಯಿ ಸರ್. ಈಗ ನಿಮಗೆ ಲಾಸ್ ಅಂತ ಅನ್ಸಲ್ವಾ? ಯಾಕಂದ್ರೆ ಎಷ್ಟು ಕಡಿಮೆ ಸರ್. ಇಲ್ಲಿ ಅಂದ್ರೆ ಹಳ್ಳಿ ಲೋಕಲ್ ಜನ ಇಲ್ಲಿಲ್ಲ. ಇಲ್ಲಿ ಲೋಕಲ್ ಜನ ಇಲ್ಲಿ ಗಾರೆ ಕೆಲಸರು ಅವ್ರು ಇವರೇ ಜಾಸ್ತಿ ಇರೋದು. 4 ದೋಸೆ ಆ ಪ್ರೈಸ್ ತಗೊಳ್ತಾರೆ. 40 ರೂಪಾಯಿ ಸಾಕಾಗುತ್ತೆ ಸರ್. ಒಂದು ಸೀಟಿಗೆ 40 ರೂಪಾಯಿ ಸಾಕಾಗುತ್ತೆ. ಇದೇ ಹೊರಗಡೆ ಹೋದ್ರೆ ಒಂದು 80 ರೂಪಾಯಿ 90 ರೂಪಾಯಿ ಬಿಲ್ ಮಾಡ್ತಾರೆ. ಇಲ್ಲಿ ಹಳ್ಳಿ ಅಲ್ವಾ, ಹಳ್ಳಿ ಜನಕ್ಕೆ ಏನಿದೆ ಅದು ಆ ಥರ ಮಾಡಿದ್ವಿ ಸರ್. ಈಗ ಮಟನ್ ಬಿರಿಯಾನಿ ಎಷ್ಟು ಪ್ಲೇಟ್ ಖಾಲಿ ಆಗುತ್ತೆ ಸರ್? ಸರ್ ನಾನು ಒಂದು 25 kg ಹಾಕ್ತೀನಿ ಸರ್ ಒಂದು ಸಲಿಗೆ ಅಷ್ಟೇ ಸರ್. ಒಂದು 6ರಿಂದ ಒಂದು 10:30 11 ಗಂಟೆ ಗಂಟೆ ಸಿಗುತ್ತೆ. ಬೆಳಗ್ಗೆ 6ರಿಂದ 10:30 11 ಗಂಟೆ ಗಂಟೆ ಮಟನ್ ಬಿರಿಯಾನಿ ಸಿಗುತ್ತೆ ಸರ್. ಈಗ ಯಾವ್ಯಾವ ವಾರ ಮಾಡ್ತೀರಾ ಸರ್? ಭಾನುವಾರ, ಬುಧವಾರ, ಮಂಗಳವಾರ, ಶುಕ್ರವಾರ ಸರ್. ಇಷ್ಟೇ ದಿನ 4 ದಿನ ಮಾಡ್ತೀವಿ. ಇಲ್ಲಿ ಮರಿ ಕೂದಾಗ ಮಾಡ್ತೀವಿ ಸರ್. ಮರಿ ಕೂದ್ರೆ ಇಲ್ಲ ಅಂದ್ರೆ ಇಲ್ಲ ಸರ್. ಹೊರಗಡೆಯಿಂದ ಮಟನ್ ತರಲ್ಲ. ಇಲ್ಲಿ ಕೂದ್ರೆ ಇಲ್ಲಿ ಮರಿ ಯಾವ ಕೂಯ್ತಾರೋ ಮಾಡ್ತೀವಿ. ಫ್ರೆಶ್ ಆಗಿ ಇಲ್ಲ ತಂದು ಇಲ್ಲೇ ಹಾಕ್ತೀವಿ. ಈಗ ನಿಮ್ಮ ಅಂಗಡಿಗೆ ಬರಬೇಕು ಅಂದ್ರೆ ಯಾವ ಕಡೆಯಿಂದ ಬರಬೇಕು ಸರ್? ನಮ್ಮ ಅಂಗಡಿ ಇಲ್ಲಿ 2 ಕಡೆಯಿಂದ ಎಕ್ಸಾಕ್ಟ್ ಇದೆ. ಈ ಕಡೆ ಬೆಂಗಳೂರಿಂದ ಬಂದರೆ ಇಲ್ಲಿ ನಿಡಘಟ್ಟ ಅಂತ ಐತೆ, ಅಲ್ಲಿ ಎಕ್ಸಾಕ್ಟ್ ತಗೋಬೋದು. ಈ ಕಡೆ ಮೈಸೂರಿಂದ ಬಂದರೆ ಇಲ್ಲೇ ತಗೋಬೋದು.
ಇಲ್ಲಿ ಮುಂಚೆ ಹಾಲು ಡೈರಿ ಐತೆ, ನಿಡಘಟ್ಟ ಬಂದು ಹಾಲು ಡೈರಿ ಮುಂಚೆ ಹೋಟೆಲ್ ನಾಥಪ್ಪ ಅಂತ ಅಲ್ಲೇ ಕೇಳಿದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇನ್ನು ಈ ಒಂದು ಹೋಟೆಲ್ ಹೇಗಪ್ಪ ಇಷ್ಟು ವರ್ಷ ಇದೆ, ಯಾಕಂದರೆ ಹೋಟೆಲ್ಗೆ ಹೆಸರೇ ಇಲ್ಲ, ಇಷ್ಟು ವರ್ಷ ಹೇಗಪ್ಪ ನಡ್ಕೊಂಡು ಬಂತು ಅಂತ ಒಂದು ಡೌಟ್ ಬಂದೇ ಬರುತ್ತೆ. ಸ್ಥಳೀಯವಾಗಿ ಈ ಒಂದು ಹೋಟೆಲ್ನ ನಾಥಪ್ಪ ಹೋಟೆಲ್ ಅಂತ ಹೇಳ್ತಾರೆ. ಸದ್ಯಕ್ಕೆ ನಾಥಪ್ಪ ಅವ್ರ ಮಗ ಆದಂಥ ಆನಂದ್ ಅವರು ಈ ಒಂದು ಹೋಟೆಲ್ನ ನಡೆಸ್ತಾ ಇದ್ದಾರೆ. ಹಾಗೆ ನಾನು ಒಂದು ಕ್ವಶನ್ ಕೇಳಿದೆ ಅವ್ರನ್ನ, ಏನು ಸರ್ ಇಷ್ಟು ಕಮ್ಮಿಗೆ ನೀವು ಕೊಡ್ತೀರಲ್ವ, ನಿಮ್ಗೇನು ಲಾಸ್ ಆಗಲ್ವಂತ. ಅವರು ನಿಯತ್ತಾಗೇ ಹೇಳಿದ್ರು, ನೋಡಿ ಸರ್ ನಮ್ಮ ಹೋಟೆಲ್ಗೆ ಬರ್ತಕ್ಕಂಥವ್ರು ಸುತ್ತಮುತ್ತಲಿನ ಊರಿನವರೇ, ಸೊ ಅವರ ಒಂದು ಸ್ಟೇಟಸ್ ನಮ್ಗೆ ಗೊತ್ತಿರುತ್ತೆ, ಅಂದರೆ ಬಡ ಮಧ್ಯಮ ವರ್ಗದವರು. ಸೊ ಹಾಗಾಗಿ ಅವರ ಒಂದು ಜೇಬಿಗೆ ಹೊರೆ ಆಗಬಾರ್ದು ಅಂತ ಹೇಳಿ 130 ರೂಪಾಯಿಗೆ ನಾವು ಮಟನ್ ಪಲಾವ್ ಕೊಡ್ತಾ ಇದ್ದೀವಿ. ಹಾಗೆ ಬೇರೆ ಬೇರೆ ಐಟಮ್ಸ್ ಏನಿದೆ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ನಾವು ಕಡಿಮೆಯಾಗಿ ಕೊಡ್ತಾ ಇದ್ದೀವಿ ಹಾಗಂತ ಇಲ್ಲಿ ಕ್ವಾಲಿಟಿ ಇರ್ಬೋದು, ಕ್ವಾಂಟಿಟಿ ಇರ್ಬೋದು ಮತ್ತು ಟೇಸ್ಟ್ ಇರ್ಬೋದು, ಯಾವುದೂ ಕೂಡ ಮೋಸ ಅಂತೂ ಇಲ್ಲ. ಕೊಟ್ಟಿರೋ 130 ರೂಪಾಯಿನ ನೀವು ಪಕ್ಕ ವಸೂಲಿ ಮಾಡ್ಕೊಂಡು ಬಂದೇ ಬರ್ತೀರ. ಇನ್ನು ಈ ಒಂದು ಹೋಟೆಲ್ನಲ್ಲಿ ಸಿಗ್ತಕ್ಕಂಥ ಚರ್ಬಿ ಅಂದರೆ ಕೊಲೆಸ್ಟ್ರಾಲ್ ಅಂತ ಏನು ಹೇಳ್ತೀವಿ ನಾವು, ಅದು ಗುಡ್ ಕೊಲೆಸ್ಟ್ರಾಲ್. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಚರ್ಬಿ ಸಹಿತ ಒಂದು ಮಾಂಸವನ್ನು ನೀವು ನೋಡ್ತೀರಾ. ಮಾಂಸದ ಪೀಸ್ಗಳು ಸಹ ನಿಮಗೆ 4 ಪೀಸ್ ನಿಮಗೆ ಮಟನ್ ಪೀಸ್ ಸಿಗುತ್ತೆ. ಎಲ್ಲ ಕೂಡ ತುಂಬ ಚೆನ್ನಾಗಿರುತ್ತೆ ಮಟನ್ ಪೀಸ್ಗಳು. ಮತ್ತು ನಾನು ಕೂಡ ಟೇಸ್ಟ್ ಮಾಡಿದೆ, ಮಟನ್ ತುಂಬ ಸಾಫ್ಟಾಗಿತ್ತು, ಟೇಸ್ಟಿಯಾಗಿತ್ತು. ಹಾಗೆ ಇನ್ನೂ ಒಂದು ವಿಶೇಷತೆ ಏನಪ್ಪ ಅಂತಂದರೆ ಬೋಟಿ ಫ್ರೈ. ಸೊ ಇಲ್ಲಿ ಈ ಒಂದು ಹೋಟೆಲ್ನಲ್ಲಿ ಬೋಟಿ ಫ್ರೈ ಮತ್ತು ಬೋಟಿ ಡ್ರೈ ಕೂಡ ಸಿಗುತ್ತೆ, ಅದು ಇಲ್ಲಿನ ವಿಶೇಷ. ಇನ್ನು ಈ ಹೋಟೆಲ್ಗೆ ಬರ್ತಕ್ಕಂಥ ಹಲವಾರು ಗ್ರಾಹಕರು ಇರ್ಬೋದು. ಸದ್ಯಕ್ಕೆ ಒಬ್ಬರು ಗ್ರಾಹಕರನ್ನ ಮಾತಾಡ್ಸಿದ್ದೀನಿ, ಬನ್ನಿ ಕೇಳೋಣ. ನಮಸ್ಕಾರ ಸರ್. ತಮ್ಮ ಹೆಸರು? ಚಂದು ಅಂತ. ಚಂದವ್ರು ಎಲ್ಲಿಂದ ಬರ್ತಿದ್ದೀರಾ? ನಾವು ಇಲ್ಲೇ ನಿಡಘಟ್ಟಲ್ಲ. ಇಲ್ಲೇ ನಿಡಘಟ್ಟ ಲೋಕಲ್. ಸರ್ ಏನು ಅನಿಸುತ್ತೆ ಈ ನಾಥಪ್ಪ ಅವ್ರ ಹೋಟೆಲ್? ಚೆನ್ನಾಗಿತ್ತು ಸರ್, ತುಂಬ ಫೇಮಸ್. ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಸರ್ ನೀವು? ನಾವೀಗ 10 ವರ್ಷದಿಂದ. 10 ವರ್ಷದಿಂದ ಬರ್ತಿದ್ದೀರಾ? ನಾವು ಇಲ್ಲೇ ನಮ್ಮೂರವರೇ ಅಲ್ವಾ. ನಿಮ್ಮೂರವರೇ. ಟೇಸ್ಟ್ ವೈಸು ತುಂಬ ಚೆನ್ನಾಗಿದೆ. ಸಾಕಾಗಿರುತ್ತೆ. ಈಗ ಅವ್ರು ಹೇಳಿದ್ರು ಲೋಕಲ್ಸ್ ಜಾಸ್ತಿ ಬರ್ತಾರೆ, ಹಂಗಾಗಿ ನಾವು ರೇಟ್ ಜಾಸ್ತಿ ಜಾಸ್ತಿ ಇಟ್ಟಿಲ್ಲ ಅಂತ ಹೇಳಿದ್ರು. ನಿಮಗೆ ಬೇರೆ ಹೋಟೆಲ್ಗೆ ಕಂಪೇರ್ ಮಾಡಿದ್ರೆ ಇದು ಹೋಟೆಲಲ್ಲಿ ಬೆಸ್ಟ್ ಸರ್. ನಾವು ಇಲ್ಲೇ ತಿನ್ನೋದು, ನಾವು ಎಲ್ಲೂ ಹೋಗಲ್ಲ. ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ. ಯಾಕಂದ್ರೆ ಅವ್ರು ಹೇಳ್ತಾ ಇದ್ರು ಮರಿನ ಇಲ್ಲೇ ಕಟ್ ಮಾಡೋದ್ರಿಂದ. ಹೌದು, ಇಲ್ಲೇ ಕಟ್ ಮಾಡಿ ಇಲ್ಲೇ ತಗೊಂಡು ಇಲ್ಲೇ ಮಾಡಿ. ಇಲ್ಲಿ ಸಂತೆಯಲ್ಲಿ ಕಟ್ ಮಾಡ್ತಾರಲ್ಲ. ಓಕೆ ಸರ್, ಥ್ಯಾಂಕ್ ಯು. ಈ ಒಂದು ಹೋಟೆಲ್ ಪಕ್ಕ ಇರ್ತಕ್ಕಂಥ ಸಂತೆ ಮಳದಲ್ಲಿ ನಿಮಗೆ ನಾಟಿ ಮಟನ್ ಕೂಡ ಸಿಗುತ್ತೆ. ನೀವು ಕೂಡ ಮಟನ್ ತಗೊಂಡು ಮನೆಯಲ್ಲಿ ಮಟನ್ ಫ್ರೈ, ಮಟನ್ ಕೈಮಾ ಎಲ್ಲ ಕೂಡ ಮಾಡ್ಬೋದು. ಅವರ ಒಂದು ನಂಬರ್ ಕೂಡ ನಾನು ಕೊಟ್ಟಿರ್ತೀನಿ. ಹಾಗೆ ನೀವು ಕೂಡ ಈ ಒಂದು ನಿಡಘಟ್ಟ ಗ್ರಾಮಕ್ಕೆ ಬಂದರೆ 130 ರೂಪಾಯಿಗೆ ಸಿಗ್ತಕ್ಕಂಥ ಮಟನ್ ಪಲಾವ್ ತಿಂದು ಟೇಸ್ಟ್ ಮಾಡಿ ನನಗೆ ಯಾವ ರೀತಿ ಇದೆ ಅಂತ ಹೇಳ್ಬೋದು. ಎಲ್ರಿಗೂ ಕೂಡ ನಮಸ್ಕಾರ, ಧನ್ಯವಾದಗಳು, ಒಳ್ಳೆಯದಾಗಲಿ.